ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಇದು ಕಿಚ್ಚನ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಯಾವ ಟಾಪಿಕ್ ಮೇಲೆ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ ಅನ್ನೋ ಒಂದು ವಿಷಯಗಳನ್ನ ಸೊ ಈ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ ಮತ್ತು ಕಿಚ್ಚ ಯಾರ ಮೇಲೆ ಗರಂ ಆಗ್ತಾರೆ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು ವೀಕ್ಷಕರ, ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈ ರೀತಿ ಕೂಡ ಹೇಳ್ತಾ ಇದ್ದಾರೆ, ಏನಪ್ಪಾ ಅಂದ್ರೆ ಬದುಕು ಅನ್ನೋದು ನಿರ್ಧಾರಗಳ ಮೇಲೆ ನಿರ್ಮಾಣವಾಗುವಂಥದ್ದು ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ಸೊ ಇಲ್ಲಿ ಪ್ರೋಮೋದಲ್ಲಿ ಚೈತ್ರ ಅವರನ್ನ ತೋರಿಸಿದ್ದಾರೆ ಅಂತಾನು ಕೂಡ ಹೇಳ್ಬೋದು. ಸೊ ಇಲ್ಲಿ ಚೈತ್ರ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ನನ್ನ ಒಂದು ಕ್ಯಾಪ್ಟನ್ಸಿ ಆಗೋಕೆ ನನ್ನ ಸ್ವಾರ್ಥನೂ ಕೂಡ ಮುಂಟಾಗಬಹುದು ಅನ್ನೋ ರೀತಿಲಿ ಮಾತಾಡಿದ್ದಾರೆ. ಸೊ ಅಂದ್ರೆ ಇಲ್ಲಿ ಚೈತ್ರ ಅವರು ಈ ಮನೇಲಿ ಇರುವಾಗ ಸ್ವಾರ್ಥಿ ಆಗೋದು ತಪ್ಪಲ್ಲ ಅನ್ನೋ ರೀತಿಲಿ ಮಾತಾಡಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡುವಂಥ ಚಾನ್ಸಸ್ ತುಂಬಾ ಹೈ ಇದೆ ಅಂತಾನು ಕೂಡ ಹೇಳ್ಬೋದು. ಯಾಕಪ್ಪ ಅಂದ್ರೆ ಸೊ ಈ ಒಂದು ಮಾತಿಗೆ ಇಲ್ಲಿ ಚೈತ್ರ ಅವರ ಮಾತನ್ನ ಸಿಂಕ್ ಮಾಡಿದ್ದಾರೆ. ನೋಡಬೇಕು ಇವತ್ತಿನ ಎಪಿಸೋಡ್ನಲ್ಲಿ ಆಲ್ಮೋಸ್ಟ್ ಇಲ್ಲಿ ಚೈತ್ರ ಅವರಿಗೆ ಒಂದು ಕ್ಲಾಸ್ ನಡೆಯುವಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದರೆ ಈಗ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅವರು ಮಾಡಿರುವಂತಹ ನಿರ್ಧಾರಗಳು ಮತ್ತು ಇವರು ಹೇಳಿರುವಂಥ ಮಾತುಗಳ ಮೇಲೆ ಸ್ವಲ್ಪ ಮಾತುಕತೆ ಆಗುವಂಥ ಚಾನ್ಸಸ್ ಇದೆ. ಮತ್ತು ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ, ಒಂದು ನಿರ್ಧಾರ ಸೊ ಒಬ್ಬರನ್ನ ಕ್ಯಾಪ್ಟನ್ಸಿ ಆಗಿ ಮಾಡುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ರಾಶಿಕಾ ಅವರು ಮಾಡಿದಿರುವಂಥ ನಿರ್ಧಾರ, ಯಾಕಪ್ಪ ಅಂದರೆ ಸೊ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ವಿಲನ್ ಅವರು ಹೇಳಿದ ಹಾಗೆ ಸೊ ರಾಶಿಕಾ ಅವರಿಗೆ 2 ಚಾನ್ಸ್ನ ಕೊಟ್ಟಿದ್ರು. ಸೊ ನೀವು 2 ಸ್ಪರ್ಧಿಗಳನ್ನ ಬ್ಲಾಕ್ ಮಾಡ್ಬೋದು. ಸೊ ಇಲ್ಲಪ್ಪ ಅವರು ಆಡಲಿ ಅಂದರೆ ಸೊ ನೀವು ಕ್ಯಾಪ್ಟನ್ಸಿ ಕೊಟ್ಟಕ್ಕೆ ಸೆಲೆಕ್ಟ್ ಆಗಲ್ಲ ಅಂತಲೂ ಕೂಡ ಹೇಳಿದರು. ಸೊ ಅದೇ ರೀತಿ ಇಲ್ಲಿ ರಾಶಿಕಾ ಅವರು ಒಂದು ನಿರ್ಧಾರ ತಗೊಂಡ್ರು, ಏನಪ್ಪ ಅಂದರೆ ಇಲ್ಲ ಆ ಇಬ್ಬರು ಸ್ಪರ್ಧಿಯನ್ನು ನಾನು ಬ್ಲಾಕ್ ಮಾಡ್ತೀನಿ ಅಂತ ಅಂದಾಗ ಸೊ ಆ ಇಬ್ಬರು ಸ್ಪರ್ಧಿ ಯಾರು ಅಂತ ಕೇಳಿದಾಗ ಸೊ ನಾನು ರಘು ಮತ್ತು ಯಾರು ನಮ್ಮ ಧನುಷ್ ಅವ್ರನ್ನ ಬ್ಲಾಕ್ ಮಾಡ್ತೀನಿ ಕ್ಯಾಪ್ಟನ್ಸಿ ಕೂಟದಿಂದ ಅಂತಲೂ ಕೂಡ ಹೇಳ್ತಾರೆ. ಸೊ ಇಲ್ಲಿ ರಾಶಿಕಾ ಅವ್ರು ಏನು ಹೇಳ್ತಾರೆ, ಪದೇ ಪದೇ ಅವರೇ ಕ್ಯಾಪ್ಟನ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೂ ಕೂಡ ಚಾನ್ಸ್ ಬೇಕು. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ಅವರಿಬ್ಬರನ್ನ ಬ್ಲಾಕ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದರು. ಸೊ ಆ ಒಂದು ಮಾತುಗಳನ್ನು ಸೊ ಈ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಧನುಷ್ ಅವರು ಮಾತಾಡಿರುವಂತಹ ಮಾತುಗಳನ್ನು ಸಹ ತೋರಿಸಿದ್ದಾರೆ. ಏನಂದರೆ ಧನುಷ್ ಅವರು ಅವರಿಬ್ಬರು ಕ್ಯಾಪ್ಟನ್ ಆಗಬಾರ್ದಂತೆ, ಸೊ ಇವ್ರು ಆಗಬೇಕಂತೆ. ಸೊ 10 ಸಾರಿ ಆದರೂ ನಾನು ಕ್ಯಾಪ್ಟನ್ ಟಾಸ್ಕಲ್ಲಿ ಆಡ್ತೀನಿ, ಸೊ ಇವ್ರಿಗೇನು ಪ್ರಾಬ್ಲಮ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಈ ಒಂದು ವಿಚಾರದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಮಾತಾಡುವಂಥ ಚಾನ್ಸಸ್ ತುಂಬ ಇದೆ. ನೋಡಬೇಕು. ಸೊ ಈ ಒಂದು ಕ್ಯಾಪ್ಟನ್ಸಿ ವಿಚಾರದಲ್ಲಿ 3 ಸ್ಪರ್ಧಿಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ. ಸೊ ಚೈತ್ರ, ರಾಶಿಕಾ, ಧನುಷ್. ಯಾಕಪ್ಪ ಅಂದರೆ ಈ ಒಂದು ಪ್ರೋಮೋದಲ್ಲಿ ಈ 3 ಜನ ಸ್ಪರ್ಧಿಗಳು ಮಾತಾಡಿರುವಂಥ ವಿಷಯಗಳನ್ನ ಕಿಚ್ಚ ಸುದೀಪ್ ಅವರು ಮಾತಿಗೆ ಸಿಂಕ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಮತ್ತೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಇನ್ನೊಂದು ನಿರ್ಧಾರ ಅಳಿಸೋಕ್ಕೂ ಕಾರಣ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಒಂದು ಗಿಲ್ಲಿ ಅವರಿಗೆ ಈ ವಾರ ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗಬೇಕಪ್ಪ ಅಂದರೆ ಸೊ ಅವರಿಗೊಂದು ಡೀಲ್ ಕೊಟ್ಟಿತ್ತು, ಏನಪ್ಪ ಅಂದರೆ ಒಬ್ಬ ಸ್ಪರ್ಧಿನ ನೀವು ಅಳಿಸ್ಬೇಕು ಅಂತ. ಸೊ ಇಲ್ಲಿ ಗಿಲ್ಲಿಗೆ ಒಬ್ಬರೇ ಕೊಟ್ಟಿರಲಾಗಿತ್ತು. ಸೊ ಗಿಲ್ಲಿ ಮತ್ತು ಅಶ್ವಿನಿ ಇಬ್ಬರಿಗೂ ಕೊಟ್ಟಿದ್ರು. ಸೊ ಇಲ್ಲಿ ಕಾವ್ಯ ಅವರು ಕಣ್ಣೀರು ಹಾಕುವಂತೆ ಮಾಡಬೇಕಾಗಿತ್ತು. ಸೊ ಅದೇ ರೀತಿ ಇಲ್ಲಿ ಕಾವ್ಯ ಅವರು ಕಣ್ಣೀರು ಹಾಕುವಂತೆ ಸೊ ಗಿಲ್ಲಿ ಅವರು ಮಾಡಿದರು. ಸೊ ಈ ಒಂದು ನಿರ್ಧಾರ ಬಗ್ಗೆನೂ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಮಾತಾಡಿದ್ದಾರೆ. ಸೊ ಸರಿ ಅಲ್ಲದ ನಿರ್ಧಾರಗಳು ಯಾವುವು, ಸೊ ಮತ್ತು ಸರಿ ಆಗುವಂಥ ನಿರ್ಧಾರಗಳು ಯಾವುವು, ಸರಿ ತಪ್ಪು ನಿರ್ಧಾರಗಳು ಯಾವುವು ಅಂತ ನಾನು ಈ ಒಂದು ವೇದಿಕೆ ಮೇಲೆ ತಿಳಿಸ್ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟಲ್ಲದೆ ಈ ಪ್ರೋಮೋ ತೆಳಗಡೆ ಸರಿ ತಪ್ಪು ನಿರ್ಧಾರಗಳಿಗೆ ಕಿಚ್ಚನ ವಿಶ್ಲೇಷಣೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ನಿಮ್ಮ ಪ್ರಕಾರ ಇಲ್ಲಿ ಯಾರು ತಪ್ಪು ಮಾಡಿದ್ರು ಅನಿಸುತ್ತೆ? ಸೊ ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ಮಾತುಕತೆ ಆಗುವಂಥ ಚಾನ್ಸಸ್ ತುಂಬ ಇದೆ. ಸೊ ಇವಾಗ ಬಂದಿರುವಂಥ ಪ್ರೋಮೋದಲ್ಲಿ ಸೊ ಡೈರೆಕ್ಟಾಗಿ ಇವರೇ ಅಂತ ತೋರಿಸಿಲ್ಲ. ಸೊ ಬಟ್ ಆದರೆ ಕಿಚ್ಚ ಸುದೀಪ್ ಅವರು ಮಾತಾಡುವಂಥ ಮಾತುಗಳ ಮಧ್ಯದಲ್ಲಿ ಸೊ ಇವರಿಷ್ಟು ಅಂದರೆ ಈಗ ಹೇಳಿದಷ್ಟು ಸ್ಪರ್ಧಿಗಳ ಮಧ್ಯೆ ಒಂದು ಮಾತುಗಳನ್ನ ಸಿಂಕ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಪ್ರೋಮೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಟ್ಟಿಲ್ಲ. ಸೊ ನಾವು ಪ್ರೋಮೋದಲ್ಲಿ ಯಾವ ರೀತಿ ತೋರಿಸಿದೆ ಅದೇ ರೀತಿ ಅಪ್ಡೇಟ್ನ ಕೊಟ್ಟಿದ್ದೀವಿ ಅಂತಲೂ ಕೂಡ ಹೇಳ್ತಾ ಇದ್ದೀನಿ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಕೆಲವು ಕ್ಷಣಗಳಲ್ಲಿ ಕಿಚ್ಚನ ಪಂಚಾಯಿತಿ ಕೂಡ ಶುರು ಆಗುತ್ತೆ. ಸೊ ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಿ ಈ ಒಂದು ಕಿಚ್ಚನ ಪಂಚಾಯಿತಿಗೆ ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಪ್ರಕಾರ ಈ ಒಂದಿಷ್ಟು ಸ್ಪರ್ಧಿಗಳಲ್ಲಿ ಯಾರ ತಪ್ಪು ಜಾಸ್ತಿ ಇದೆ? ಅಷ್ಟೇ ಅಲ್ಲದೆ ಇವತ್ತು ನಡೆಯುವಂಥ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಯಾರ ಮೇಲೆ ಜಾಸ್ತಿ ಗರಂ ಆಗ್ಬೋದು ಮತ್ತು ಯಾರ ಮೇಲೆ ಕ್ಲಾಸ್ ತೊಗೊಳ್ಬೋದು, ಯಾವ ಟಾಪಿಕ್ ಮೇಲೆ ಕ್ಲಾಸ್ ತೊಗೊಳ್ತಾರೆ, ಒಂದು ಸಣ್ಣ ಮಾಹಿತಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.